ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕೂರ್ಗ್ನ ಬೆಟ್ಟಗಳ ನಡುವೆ ಮಾಯವಾಗುತ್ತಿರುವ ತೋಟಗಾರರ ರಹಸ್ಯನ ತಿಳಿಯೋಣ ಬನ್ನಿ. ಒಂದು ಬೆಳಿಗ್ಗೆ ಎದ್ದು ನೋಡಿದ್ರೆ ಪಕ್ಕದ ಮನೆ ಖಾಲಿ, ಮತ್ತೊಂದು ತೋಟದಲ್ಲಿ ಯಾರೂ ಇರಲ್ಲ. ತಲೆಮಾರುಗಳಿಂದ ಬದುಕಿದ್ದ ಕುಟುಂಬಗಳು ಒಂದೇ ರಾತ್ರಿಯಲ್ಲಿ ಮಾಯ. ಇದು ಭೂತ ಕಥೆ ಅಲ್ಲ, ಇದು ಕೂರ್ಗ್ನ ನಿಜ ಕಥೆ. ಸೈಲೆಂಟ್ ಹಿಲ್ಸ್ ಎಂದು ಕರೆಯಲ್ಪಡುವ ಈ ಸುಂದರ ಬೆಟ್ಟಗಳಲ್ಲಿ ಏಕೆ ತೋಟಗಾರರು ಕಾಣೆಯಾಗುತ್ತಿದ್ದಾರೆ? ಯಾರು ಅವರನ್ನು ಹೊರಡಿಸುತ್ತಿದ್ದಾರೆ? ಅಥವಾ ಏನೋ ಕಾಣದ ಶಕ್ತಿ ಕೆಲಸ ಮಾಡುತ್ತಿದೆಯೇ? ಇಂದು ನಾವು ಕೂರ್ಗ್ನ ಮೌನದ ಹಿಂದೆ ಮರೆತಿರುವ ಸತ್ಯವನ್ನು ತೆರೆದಿಡೋಣ ಬನ್ನಿ. ಭಾರತದ ಕಾಫಿ ರಾಜಧಾನಿ ಎಂದು ಕರೆಸಿಕೊಳ್ಳುವ ಕೂರ್ಗ್ ಇಂದು ನಿಧಾನವಾಗಿ ರಕ್ತಸ್ರಾವವಾಗುತ್ತಿದೆಯೇ? ಪೀಳಿಗೆಯಿಂದ ಪೀಳಿಗೆ ಕಾಫಿ ಬೆಳೆದ ತೋಟಗಾರರು ಇಂದು ತಮ್ಮದೇ ಭೂಮಿಯನ್ನು ಬಿಟ್ಟು ಹೋಗುತ್ತಿದ್ದಾರೆ. ಇದು ಕೇವಲ ಆರ್ಥಿಕ ಸಂಕಷ್ಟವೇ ಅಥವಾ ಭೂ ಕಬಳಿಕೆಯ ಮೌನ ಯುದ್ಧವೇ? ಇಲ್ಲವೇ ಇದಕ್ಕಿಂತಲೂ ಭಯಾನಕ ಏನಾದರೂ ಇದೆಯಾ? ಕೂರ್ಗ್ನ ಮಾಯವಾಗುತ್ತಿರುವ ಕುಟುಂಬಗಳ ಹಿಂದೆ ಇರುವ ಆಘಾತಕಾರಿ ಸತ್ಯವನ್ನು ನಾವು ಅನಾವರಣ ಮಾಡೋಣ ಬನ್ನಿ. ಒಂದು ಕಾಲದಲ್ಲಿ ಜೀವನದಿಂದ ಕಂಗೊಳಿಸುತ್ತಿದ್ದ ಕೂರ್ಗ್ನ ತೋಟಗಳು ಇಂದು ಮೌನದಲ್ಲಿವೆ. ಬಾಗಿಲುಗಳು ಮುಚ್ಚಿವೆ, ಕಿಟಕಿಗಳು ಒಡೆದಿವೆ. ಕಾಫಿಯ ವಾಸನೆ ಬದಲು ಖಾಲಿತನ. ಈ ಪ್ರದೇಶವು ತನ್ನ ಜೀವಾಳವಾಗಿದ್ದ ತೋಟಗಾರ ಸಮುದಾಯವನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಿದೆ. ಆದರೆ ಪ್ರಶ್ನೆ ಒಂದೇ, ಏಕೆ? ಮೊದಲ ಕಾರಣ ಆರ್ಥಿಕ ಆಘಾತ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿ ಬೆಲೆಗಳ ಏರಿಳಿತ, ಕಾರ್ಮಿಕ ವೆಚ್ಚಗಳ ಏರಿಕೆ ಸಣ್ಣ ತೋಟಗಾರರಿಗೆ ಉಳಿಯುವುದೇ ಕಷ್ಟ. ಎರಡನೇ ಕಾರಣ ಭೂಮಿಗಾಗಿ ಹೋರಾಟ. ಟೂರಿಸಂ, ರೆಸಾರ್ಟ್ಗಳು, ರಿಯಲ್ ಎಸ್ಟೇಟ್, ಕಾಫಿ ತೋಟಗಳು ಈಗ ಬಂಗ್ಲಾಗಳಾಗುತ್ತಿವೆ. ಒತ್ತಡ ಹೆಚ್ಚುತ್ತಿದೆ. ಆದರೆ ಇವಿಷ್ಟೇ ಕಾರಣಗಳೇ. ಅಲ್ಲಲ್ಲಿ ಕೇಳಿ ಬರುವ ಮೌನ ಮಾತುಗಳು, ಹೇಳಲಾಗದ ಕಥೆಗಳು, ಮರೆಮಾಚಲ್ಪಟ್ಟ ಸತ್ಯಗಳು ಇನ್ನೂ ಏನೋ ಇದೆ ಎಂದು ಸೂಚಿಸುತ್ತವೆ. ಕೂರ್ಗ್ ಕೇವಲ ಒಂದು ಸ್ಥಳವಲ್ಲ, ಅದು ಒಂದು ಸಂಸ್ಕೃತಿ. ಕೊಡವ ಸಮುದಾಯದ ಜೀವನ ಶೈಲಿ ಕಾಫಿ ತೋಟಗಳಿಂದ ನೇರವಾಗಿ ಜೋಡಿಸಿಕೊಂಡಿದೆ. ತೋಟಗಾರರು ಹೋದಂತೆ ಪಾರಂಪರಿಕ ಕೃಷಿ ವಿಧಾನಗಳು ಮರೆಯಾಗುತ್ತಿವೆ. ಜೈವಿಕ ವೈವಿಧ್ಯತೆ ಅಪಾಯದಲ್ಲಿದೆ. ಪ್ರಶ್ನೆ ದೊಡ್ಡದು, ಕೂರ್ಗ್ ತನ್ನ ಗುರುತನ್ನೇ ಕಳೆದುಕೊಳ್ಳುತ್ತಿದೆಯೇ? ಮತ್ತು ನಾವು ಕುಡಿಯುವ ಕೂರ್ಗ್ ಕಾಫಿಯ ಭವಿಷ್ಯ ಏನು? ಕೆಲವು ತೋಟಗಾರರು ಹೇಳ್ತಾರೆ, ಇದು ನಮ್ಮ ಮನೆ, ಆದರೆ ಬದುಕುವುದು ಕಷ್ಟವಾಗುತ್ತಿದೆ. ಸ್ಥಳೀಯ ನಿವಾಸರು ಹೇಳ್ತಾರೆ, ಮೊದಲು ಇಲ್ಲಿ ಜೀವನ ಇತ್ತು, ಇಂದು ಮೌನ ಮಾತ್ರ ಇದೆ. ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಇದು ವ್ಯವಸ್ಥಾತ್ಮಕ ಸಮಸ್ಯೆ. ಇತಿಹಾಸಕಾರರು ಹೇಳ್ತಾರೆ, ಇದು ಸಂಸ್ಕೃತಿಯ ನಾಶ. ಪರಿಸರ ತಜ್ಞರು ಹೇಳ್ತಾರೆ, ಇದು ಪ್ರಕೃತಿಗೆ ಅಪಾಯ. ಎಲ್ಲರೂ ಒಪ್ಪಿಕೊಳ್ಳುವ ಸಂಗತಿ ಒಂದೇ, ಇದು ಕೇವಲ ತೋಟಗಾರರ ಸಮಸ್ಯೆ ಅಲ್ಲ. ಇನ್ನೂ ತಡವಾಗಿಲ್ಲ. ತೋಟಗಾರರಿಗೆ ಬೆಂಬಲ ನೀಡುವ ಪ್ರಯತ್ನಗಳು ನಡೆಯಬೇಕು. ಪಾರಂಪರಿಕ ಕೃಷಿಯನ್ನು ಉಳಿಸುವ ಚಳುವಳಿಗಳು ಹುಟ್ಟುತ್ತಿವೆ. ಆದರೆ ಇದು ಸಾಕೆ. ಈ ಕಥೆ ಕೇವಲ ಕೂರ್ಗ್ನದ್ದಲ್ಲ, ಇದು ನಮ್ಮೆಲ್ಲರದ್ದು. ನೀವು ಏನು ಮಾಡಬಹುದು? ಸ್ನೇಹಿತರ, ಈ ವಿಷಯನ ಶೇರ್ ಮಾಡಿ, ಇದ್ರ ಬಗ್ಗೆ ಮಾತಾಡಿ, ಬೆಂಬಲ ನೀಡಿ, ಸ್ಮರಣೆಯನ್ನು ಉಳಿಸಿ. ಕೂರ್ಗ್ನ ಬೆಟ್ಟಗಳು ಮೌನವಾಗುತ್ತಿವೆಯೇ ಅಥವಾ ನಾವು ಕೇಳುವುದನ್ನು ನಿಲ್ಲಿಸಿದ್ದೇವೆಯೇ? ಸ್ನೇಹಿತರೆ, ಇದು ಇಂದಿನ ಕೂರ್ಗ್ನ ಸ್ಥಿತಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.